ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಚೈತ್ರಾಗೆ ಕಿಚ್ಚನ ಖಡಕ್ ಕ್ಲಾಸ್ ಸಿಕ್ಕಿರುವಂಥದ್ದು. ಕಳೆದ ಸೀಸನ್ ವರ್ತೂರ್ ಸಂತೋಷನ್ನ ಸುದೀಪ್ ಅವರು ನೆನೆಸ್ಕೊಂಡಿದ್ದಾರೆ. ಹಾಗಾದ್ರೆ ಏನಕ್ಕೆ, ನಿನ್ನೆ ಏನಾಯ್ತು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ 11ರಲ್ಲಿ ಮೂರ್ಛೆ ಹೋಗಿ ಅನಾರೋಗ್ಯಕ್ಕೆ ಒಳಗಾದಂತಹ ಚೈತ್ರಾ ಕುಂದಾಪುರ ಒಂದು ದಿನ ಆಸ್ಪತ್ರೆಯಲ್ಲಿರ್ತಾರೆ. ಮನೆಗೆ ಬಂದಾಗ ಹೊರಗಡೆ ಯಾವ ಸ್ಪರ್ಧಿಗಳ ಬಗ್ಗೆ ಏನ್ ಒಪಿನಿಯನ್ ಇದೆ ಅಂತ ಪಂಚತಂತ್ರದ ಕತೆ ಹೇಳುವ ಮೂಲಕ ಸ್ಪರ್ಧಿಗಳ ತಲೆಗೆ ಹುಳವನ್ನ ಬಿಡ್ತಾರೆ. ಇದರಲ್ಲಿ ಹನುಮಂತ, ಧನ್ರಾಜ್ ಜೋಡಿಯಾಗಿ ಇರಬೇಡಿ ಅಂತ ಹೇಳ್ತಾರೆ. ಉಗ್ರಂ ಮಂಜು ಅವರಿಗೆ ಅಜ್ಜಿ ಹಾಗೆ ಕೋಳಿ ಸಾರ್ ಕಥೆಯನ್ನ ಹೇಳ್ತಾರೆ. ಅದು ಮಂಜು ಗ್ಯಾಂಗ್ ಕಥೆಯಾಗಿರುತ್ತೆ. ಇನ್ನು ತ್ರಿವಿಕ್ರಮ್ ಭವ್ಯ ಬಗ್ಗೆ, ರಾಜನ ಬಗ್ಗೆ ಕಥೆಯನ್ನ ಹೇಳ್ತಾರೆ. ಸೊ ಇದರಲ್ಲಿ ಶಿಶಿರ್ ಕೂಡ ಇರ್ತಾರೆ. ಸೊ ಶಿಶಿರ್ಗೆ ನೀವು ಆವರೇಜ್ ಇದ್ದೀರಿ ಅಂತ ಹೇಳ್ತಾರೆ. ಅಂತೂ ಹೊರಗಡೆ ಹೋಗಿ ಬಂದಂತಹ ಚೈತ್ರಾ ಕುಂದಾಪುರ ಸ್ಪರ್ಧಿಗಳ ತಲೆಗೆ ಹುಳವನ್ನ ಬಿಟ್ಟಿದ್ದಂತೂ ಸುಳ್ಳಲ್ಲ. ಆದರೆ ಅದು ಕೊನೆಗೆ ಉಲ್ಟಾ ಹೊಡೆಯುತ್ತೆ ಕಿಚ್ಚನ ಪಂಚಾಯಿತಿಯಲ್ಲಿ. ಎಷ್ಟು ಹೇಳಿದ್ರೂ ಕೂಡ ಅದೇ ರಾಗ ಅದೇ ತಾಳ ಅನ್ನುವಂತೆ ನಿನ್ನೆ ಚೈತ್ರಾ ಕುಂದಾಪುರ ಮಾತನಾಡ್ತಾರೆ. ಸಾಕಷ್ಟು ಜನರಿಗೆ ನಿನ್ನೆ ಒಂದು ಎಪಿಸೋಡ್ ಇರಿಟೇಷನ್ ಕೂಡ ಹೌದು. ಹಾಗೆ ಕಿಚ್ಚ ಸುದೀಪ್ ಅವರ ಒಂದು ಹಿಂದಿನ ಸೀಸನ್, ಒಂದಷ್ಟು ಸೀಸನ್ಗಳ ಹಿಂದೆ ಅವ್ರು ಯಾವ ರೀತಿಯಾಗಿದ್ರು ಅದೇ ಕಿಚ್ಚನನ್ನ ನೋಡ್ದಂಗೆ ಅನಿಸ್ತು. ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ. ಸೊ ಕಿಚ್ಚನ ಪಂಚಾಯಿತಿ ಎಪಿಸೋಡ್ನಲ್ಲಿ ಮುಕ್ಕಾಲು ಭಾಗ ನಿನ್ನೆ ಚೈತ್ರಾ ಹಾಗೆ ಅವರ ಒಂದು ಪಂಚತಂತ್ರದ ಕಥೆಯನ್ನೇ ಕಿಚ್ಚ ಸುದೀಪ್ ಮಾತನಾಡಿದ್ರು. ಚೈತ್ರಾ ಅವರಿಗೆ ಸರಿಯಾಗಿ ಕ್ಲಾಸನ್ನು ತೆಗೆದುಕೊಂಡಿದ್ರು. ಹೊರಗಿನ ವಿಚಾರವನ್ನ ಮನೆಯೊಳಗೆ ತಂದಂಥ ಚೈತ್ರಾ ಮೇಲೆ ಸಖತ್ ಸಿಟ್ಟಾಗಿ ಕಿಚ್ಚ ಖಡಕ್ಕಾಗಿ ಕ್ಲಾಸನ್ನು ತೆಗೆದುಕೊಳ್ತಾರೆ. ಸೊ ಸುದೀಪ್ ಅವರು ಅದೆಷ್ಟೇ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಚೈತ್ರಾ ಎದುರುತ್ತರವನ್ನು ಕೊಡೋದನ್ನು ನಿಲ್ಲಿಸೋದೇ ಇಲ್ಲ. ಅದು ಕೂಡ ಕಿಚ್ಚ ಸುದೀಪ್ಗೆ ಮತ್ತೆ ಕಿಚ್ಚ ಸುದೀಪ್ ಅವರಿಗೆ ಸಾಕಾಗಿ ಹೋಗುತ್ತೆ. ಸೊ ಪ್ರತಿ ಶನಿವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಒಂದಷ್ಟು ಜನರಿಗೆ ಕ್ಲಾಸನ್ನು ತೆಗೆದುಕೊಳ್ಳೋದು ಕಾಮನ್. ಸ್ನೇಹಿತರೆ, ಇವತ್ತು ಎಲ್ಲರೂ ಕೂಡ ನಿನ್ನೆ ಗೆಸ್ ಮಾಡಿದ್ರು ಚೈತ್ರಾ ಕುಂದಾಪುರ ಅವರಿಗೆ ಪಕ್ಕಾ ಕ್ಲಾಸ್ ಅಂತ. ಸೊ ತಪ್ಪನ್ನು ಅರ್ಥ ಮಾಡಿಸಿ ಹೇಳೋದು ಸರ್ವೇ ಸಾಮಾನ್ಯ. ಆದರೆ ನಿನ್ನೆ ಎಪಿಸೋಡ್ನಲ್ಲಿ ಚೈತ್ರಾ ಕುಂದಾಪುರ ಅವರಿಗೆ ಕಿಚ್ಚ ತೆಗೆದುಕೊಂಡಂಥ ಕ್ಲಾಸ್ ಲಿಮಿಟ್ ದಾಟಿ ಹೋಗಿದೆ. ಯಾಕಂತಂದರೆ ನಿಯಮಗಳನ್ನು ಮುರಿದಂಥ ಚೈತ್ರಾ ತನ್ನ ತಪ್ಪುಗಳನ್ನು ಒಪ್ಕೊಳ್ತಾನೆ ಇರಲಿಲ್ಲ. ಮಾತ್ರ ಅಲ್ಲ, ಸಮಜಾಯಿಷಿ ನೀಡೋದಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ರು, ಅದು ಕೂಡ ಕಿಚ್ಚನ ಮುಂದೆ. ಸೊ ಮನೆಯ ಪ್ರತಿಯೊಬ್ಬರ ಬಳಿ ಕಿಚ್ಚ ಈ ಬಗ್ಗೆ ಕ್ಲಾರಿಟಿಯನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಚೈತ್ರಾ ಕುಂದಾಪುರ ಮಧ್ಯೆ ಬಾಯನ್ನ ಹಾಕಿ ನಾನು ಹಾಗೆ ಹೇಳಲಿಲ್ಲ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಕಿಚ್ಚ ಚೈತ್ರಾ ಅಂತ ಹೇಳ್ತಾರೆ. ಆದರೆ ಮತ್ತೆ ಚೈತ್ರಾ ತನ್ನ ಮಾತನ್ನ ಅಲ್ಲಗಳೆಯೋದಕ್ಕೆ ಮುಂದಾದಾಗ ಕಿಚ್ಚ ವರ್ತೂರನ್ನು ಕಳೆದ ಸೀಸನ್ ಅಲ್ಲಿ ಒಂದು ವಾರ ಹೊರಗಡೆ ಹೋಗ್ತಾರೆ. ವರ್ತೂರ್ ಸಂತೋಷ್ ಜೈಲಿಗೆ ಹೋಗ್ತಾರೆ. ಅವರು ಮತ್ತೆ ವಾಪಸ್ ಮನೆಗೆ ಬರ್ತಾರೆ. ಬಂದ ಮೇಲೆ ಒಬ್ರೊಟ್ಟಿಗೆ ಒಂದು ಮಾತು ಬಗ್ಗೆ ಕೂಡ ಅದರ ಆಚೆ ಕಡೆ ಮಾತು ಆಡಿಲ್ಲ. ಇದಕ್ಕೆ ಹೇಳೋದು ಸಿಂಪಲ್ ಪ್ರೋಟೋಕಾಲ್, ಬಾರ್ಡರ್ ಲೈನ್ ಅನ್ನ ಪ್ರೋಟೋಕಾಲ್ ಅಂತ ವರ್ತೂರ್ ಸಂತೋಷ್ ಅವರ ಪ್ರಾಮಾಣಿಕತೆಯನ್ನ ನೆನಪಿಸ್ಕೊಳ್ತಾರೆ. ಅಂದ್ರೆ ನೀವು ಹಾಗೆ ಇಲ್ಲ ಅನ್ನುವಂಥದ್ದನ್ನ ಕೂಡ ಹೇಳ್ತಾರೆ. ಅದಕ್ಕೂ ಕೂಡ ನಗಾಡ್ಕೊಂಡು ಉತ್ತರವನ್ನ ಮತ್ತೆ ಸಮಜಾಯಿಷಿಯನ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ಇನ್ನು ಸುದೀಪ್ ಮಾತನಾಡಿ ನಿಲ್ಲಿಸುವ ಮುನ್ನ ಚೈತ್ರಾ ಕೈಯನ್ನ ಎತ್ತುತ್ತಾರೆ. ಅದಕ್ಕೆ ಅಲ್ಲೇ ಕಿಚ್ಚ ಉಗಿತಾರೆ. ಸ್ನೇಹಿತರೆ, ಬಳಿಕ ಮಾತನಾಡಿ ಅಂತ ಹೇಳಿ ಸಿಟ್ಟಿನಿಂದಲೇ ಹೇಳ್ತಾರೆ. ಆದರೆ ಆಗ್ಲೂ ಕೂಡ ಅದೇ ರಾಗ ಅದೇ ಹಾಡು ಅನ್ನುವಂತೆ ಚೈತ್ರಾ ಮಾತನಾಡಿದಾಗ ನನ್ನ ಮಾತಿಗೆ ಬೆಲೆ ಇಲ್ವಾ ಅಂತ ಕಿಚ್ಚ ಕೇಳ್ತಾರೆ. ಹೇಗೋ ಮನೆಯವರಿಗೆ ಹೇಳಿದ್ದೀರಿ, ಕತೆ ಮೂಲಕ ಯಾಕೆ ಹೇಳಬೇಕು, ಅದೇ ನನ್ನ ಪ್ರಶ್ನೆ. ಡಾಕ್ಟರ್ ನಿಮಗೆ ಕತೆ ಮೂಲಕ ಹೇಳಿ ಅಂತ ಹೇಳಿದ್ರ, ನೀವು ಕತೆ ಮೂಲಕ ಮೈಕ್ ಹಿಡ್ಕೊಂಡು ಮನೆಯವರಿಗೆ ಹೇಳಿದ್ರ ಉದ್ದೇಶ ಏನು, ಅದನ್ನ ಫಸ್ಟ್ ಕ್ಲಾರಿಟಿ ಕೊಡಿ ಅಂತ ಹೇಳ್ತಾರೆ. ದಯವಿಟ್ಟು ಹೇಳಿ, ಇಲ್ಲವಾದ್ರೆ ನಾನು ಈ ವೇದಿಕೆಯಲ್ಲಿ ನಡೆದಿರೋದಕ್ಕೆ ನಿಮಗೆ ಕ್ಷಮೆ ಕೇಳಬೇಕಾ? ಕೇಳ್ತೀನಿ. ನನ್ನ ಕಡೆಯಿಂದ ಆದಂಥ ತಪ್ಪಾದರೆ ಇಷ್ಟು ಕೋಟಿ ಜನಗಳ ಮುಂದೆ ನಾನು ಕ್ಷಮೆ ಕೇಳೋದಕ್ಕೂ ರೆಡಿ ಇದ್ದೀನಿ. ನಾನು ಅದಕ್ಕೆ ಹಿಂಜರಿಯೋದಿಲ್ಲ. ನನಗೆ ಅರ್ಥ ಆಗಬೇಕು ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅಂತ ಕಿಚ್ಚ ಕೇಳ್ತಾರೆ. ಅದಕ್ಕೆ ಚೈತ್ರಾ, ನಾನು ಕ್ಷಮೆ ನಿರೀಕ್ಷೆ ಮಾಡುವಂಥ ಉದ್ದೇಶದಿಂದ ಹೇಳಲಿಲ್ಲ ಸರ್, ಇಲ್ಲೂ ಕೂಡ ಆಕೆ ತಪ್ಪು ಮಾಡ್ತಾರೆ. ಸೊ ಕಿಚ್ಚ ಸುದೀಪ್ ಇಂಡೈರೆಕ್ಟ್ ಆಗಿ ಆಕೆಗೆ ಹೇಳಿರುವಂಥದ್ದು. ಆಕೆ ಕೂಡ ಎಲ್ಲೋ ಕಿಚ್ಚ ಅವರು ನನ್ನ ಹತ್ರನೇ ಸಾರಿ ಕೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ರೀತಿ ಮಾತನಾಡ್ತಾರೆ. ಅದಕ್ಕೆ ಕಿಚ್ಚ, ನಾನು ಯಾವತ್ತೂ ಕ್ಷಮೆ ಯಾರ ಹತ್ರನೂ ನಾನು ನಿರೀಕ್ಷೆ ಮಾಡಲ್ಲ. ನನ್ನ ಆತ್ಮಕ್ಕೆ ನಾನು ಕರೆಕ್ಟಾಗಿ ಇರುವವನು. ಇಷ್ಟೆಲ್ಲ
ಹೀಗೆಲ್ಲ ಆದಾಗ ಕಿಚ್ಚ ಮನೆಯವರ ಬಳಿ ಒಪಿನಿಯನ್ ಅನ್ನ ಕೂಡ ಕೇಳ್ತಾರೆ. ಮತ್ತೆ ಚೈತ್ರ ಕೈ ಎತ್ತದೆ ಮಧ್ಯದಲ್ಲಿ ಮಾತನಾಡ್ತಾರೆ. ಇದು ಕಿಚ್ಚನಿಗೆ ಇನ್ನಷ್ಟು ಸಿಟ್ಟು ತರಿಸುತ್ತೆ. ನಾನು ಮೋಕ್ಷಿತಾ ಬಳಿ ಮಾತನಾಡ್ತಿದ್ದೇನೆ, ಮಧ್ಯದಲ್ಲಿ ಮಾತನಾಡಿದ್ರಾ ಅಂತ ಪ್ರಶ್ನೆ ಮಾಡ್ತಾರೆ. ಹಾಗಾದ್ರೆ ಕೈ ಎತ್ತಬೇಕು ಅಂತ ನಾನು ಹೇಳಿದ್ದು ಬುಲ್ಶಿಟ್, ಟೋಟಲ್ ಡಿಸ್ರೆಸ್ಪೆಕ್ಟ್, ಕೈ ಎತ್ತಿ ಅಂತ ಏರು ಧ್ವನಿಯಲ್ಲಿ ಚೈತ್ರಾಗೆ ಹೇಳ್ತಾರೆ. ಒಂದೆರಡು ನಿಮಿಷ ಬಿಗ್ ಬಾಸ್ ಆಗಿರ್ಬೋದು, ಅಲ್ಲಿರುವಂಥ ಸ್ಪರ್ಧಿಗಳು ಎಲ್ಲ ಸೈಲೆಂಟಾಗಿ ಹೋಗ್ತಾರೆ. ಏನ್ರಿ ಗೊತ್ತು ನಿಮಗೆ ನನ್ನ ಬಗ್ಗೆ? ಮೊದಲನೇದಾಗಿ ಮನುಷ್ಯತ್ವ, ಮಾನವೀಯತೆ, ಹೃದಯ, ಈ ಮೂರರ ಮಧ್ಯೆ ಬಾಳಿ ಬದುಕ್ತಿರುವವನು ನಾನು. ದಯವಿಟ್ಟು ನಾನೊಬ್ಬ ಹ್ಯೂಮನ್ ಆಗಿರೋದಕ್ಕೆ ಬಿಡಿ. ನಿಮಗೆ ನಾನು ಪ್ರತಿಯೊಬ್ಬರಿಗೂ ಕೂಡ ಮರ್ಯಾದೆ ಕೊಟ್ಟು ಪ್ರೀತಿಯಿಂದ ಗೌರವದಿಂದ ಮಾತನಾಡ್ತಿದ್ದೇನೆ ಎಂದಾಗ ಪ್ಲೀಸ್ ನನ್ನನ್ನು ಡಿಸ್ರೆಸ್ಪೆಕ್ಟ್ ಮಾಡಬೇಡಿ. ಇಷ್ಟು ಕಿಚ್ಚ ಸುದೀಪ್ ಎಲ್ಲೂ ಕೂಡ ಕೇಳ್ಕೊಂಡಿಲ್ಲ ಅಥವಾ ಅಷ್ಟು ಕೋಪವನ್ನು ಎಲ್ಲೂ ಕೂಡ ಕಂಟ್ರೋಲ್ ಕೂಡ ಮಾಡ್ಕೊಂಡಿಲ್ಲ. ಸೊ ಯಾಕಂತಂದರೆ ಪ್ರಪಂಚದಲ್ಲಿ, ಸಮಾಜದಲ್ಲಿ ನಾನು ಡಿಮಾಂಡ್ ಮಾಡಿ ಸಂಪಾದಿಸಿರುವಂತಹ ಗೌರವ ಮರ್ಯಾದೆ ಅಲ್ಲ, ಕಮಾಂಡ್ ಮಾಡಿ ಸಂಪಾದಿಸಿರೋದು. ಅದನ್ನು ಹಾಳು ಮಾಡೋದಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಬೇಕಾದರೆ ಬಂದು ಹಂಚ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ನಾನು ನಿಮ್ಮಲ್ಲಿ ಮೊದಲೇ ಹೇಳಿದ್ದೆ ಅಲ್ವಾ, ಕೈ ಎತ್ತಿ ಅಂತ. ಮತ್ತ್ಯಾಕೆ ಚೈತ್ರ ಈ ವೇದಿಕೆ ಮೇಲೆ 10 ಸೆಕೆಂಡ್ ಹಿಂದೆ ನಾನೇನು ಧ್ವನಿ ಏರಿಸಿ ಮಾತನಾಡಿದೆ, ನಾನು ಅದಕ್ಕೆ ಕ್ಷಮೆ ಕೇಳ್ತಿದ್ದೀನಿ. ನಾನು ಯಾರ ಹತ್ರನೂ ಈ ಥರ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ ಅಮ್ಮ, ಆ ಜಾಗಕ್ಕೆ ಹೋಗೋದು ಬೇಡ, ಸಹಾಯ ಮಾಡಿ, ಸಹಾಯ ಮಾಡ್ತೇನೆ ಅಂತ ಹೇಳ್ತಾರೆ. ಮತ್ತೆ ಅದನ್ನೇ ಚೈತ್ರ ಮಾತನಾಡ್ತಾರೆ, ಹಳೇ ವಿಷಯ ತೆಗಿತಾರೆ. ಅದಕ್ಕೆ ಕಿಚ್ಚ ಚೈತ್ರ ನಾನು 5 ನಿಮಿಷಗಳ ಕಾಲ ನನ್ನ ವೈಯಕ್ತಿಕ ಏನೋ ಮಾತನಾಡಿದೆ, ಆದರೆ ನಿಮ್ಮ ತಲೆ ಇನ್ನೆಲ್ಲೋ ಇದೆ. ಅಂದರೆ ಬೇರೆ ಸ್ಪರ್ಧಿಗಳು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ, ಅದು ಇದು ಅಂತ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ನನ್ನ ಕ್ಷಮೆಗೂ ನೀವು ಸ್ಪಂದಿಸಿಲ್ಲ ಅಂತ ಕಿಚ್ಚ ಹೇಳ್ತಾರೆ. ಇವತ್ತಿಂದ ಎಷ್ಟು ಮಾತನಾಡಬೇಕೋ ಅಷ್ಟೇ ಮಾತನಾಡ್ತೀನಿ ನಿಮ್ಮ ಹತ್ರ, ಇದು ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಸಾರಿ ಕೇಳಿದಾಗ ನನಗೆ ನೀವು ನನ್ನ ಜೊತೆಗಿಲ್ಲ, ಅದರ ಪದ ಬಳಕೆ ಬಗ್ಗೆ ಕೂಡ ನಿಮಗೆ ಯೋಚನೆ ಇದೆ. ಸೊ ನನ್ನ ಸಾರಿ ಬಗ್ಗೆ ನಿಮಗೆ ಗಮನ ಇಲ್ಲ, ನಿಮ್ಮ ಬಗ್ಗೆ ನನಗೆ ಬೇಸರ ಆಗ್ತಾ ಇದೆ. ಚೆನ್ನಾಗಿ ಬೆಳೀರಿ ಚೈತ್ರ, ಅದುವೇ ನಿಮಗೆ ಒಳ್ಳೆಯದು. ಮನೆಯಲ್ಲಿ ಎಷ್ಟು ಕಷ್ಟಪಟ್ಟು ಬೆಳೆದು ಬಂದೆ ಎನ್ನುವುದು ಒಂದು ಕತೆ ಆಗಬೇಕೇ ಹೊರತು ಒಂದು ಬಾಣ ಆಗಬಾರ್ದು ಅನ್ನುವಂಥದ್ದನ್ನು ಹೇಳ್ತಾರೆ. ಅಲ್ಲೂ ಕೂಡ ಚೈತ್ರ ಕುಂದಾಪುರ ಅವರಿಗೆ ಕಿಂಚಿತ್ತು ಅರ್ಥ ಆಗಿಲ್ಲ ಕಿಚ್ಚ ಸುದೀಪ್ ಅವರು ಏನು ಹೇಳ್ತಿದ್ದಾರೆ ಅಂತ. ಆಕೆಗೆ ಒಟ್ಟಾರೆ ನಾನು ಸಮಜಾಯಿಷಿ ಕೊಡಬೇಕು, ಎಲ್ಲರ ಒಂದು ಅಂದರೆ ಯಾರಿಗೂ ಕೂಡ ಕೆಟ್ಟವರಾಗಿರಬಾರ್ದು, ಒಳ್ಳೆಯವಳಾಗಿರಬೇಕು ಅನ್ನುವಂಥದ್ದು. ಹಾಗೆ ಇನ್ನು ಮನೆಯಲ್ಲಿ ಎಲ್ಲರ ಅಭಿಪ್ರಾಯ ಕೇಳಿದಾಗ ತ್ರಿವಿಕ್ರಮ್ ಅವರಿಗೆ ಹೇಗೆ ಬೇಕೋ ಹಾಗೆ ನಂಬಿಕೆ ಇರೋರ ಹತ್ರ, ನಂಬುವವ್ರ ಹತ್ರ ಅವರು ಆಟ ಆಡಿದ್ರು ಅಂತ ಹೇಳ್ತಾರೆ. ಹನುಮಂತ ಮಾತ್ರ ನನಗೇನು ಅರ್ಥ ಆಗಿಲ್ಲ ರೀ, ಅವರು ಹುಳ ಬಿಟ್ಟರು ರೀ, ಇವರೆಲ್ಲ ಹುಳ ಬಿಡಿಸ್ಕೊಂಡ್ರು, ಸೊ ನಾನು ಹುಳ ಬಿಡಿಸೋದಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಕರೆಕ್ಟಾಗಿ ಹನುಮಂತ ಮಾತನಾಡಿರುವಂಥದ್ದು, ಆಕೆ ಎಲ್ಲ ಕಡೆ ಬಂದು ಹುಳ ಬಿಟ್ಟರು, ಎಲ್ಲರೂ ಕೂಡ ಬಿಡಿಸ್ಕೊಂಡ್ರು, ನಾನು ಅದನ್ನು ಮಾಡಿಲ್ಲ ಅಂತ ಡೈರೆಕ್ಟಾಗಿ ಹೇಳಿದ್ದಾರೆ. ಬಳಿಕ ಕಿಚ್ಚ ಮುಂದಕ್ಕೆ ಹೋಗೋಣ ಚೈತ್ರ ಅಂತ ಹೇಳಿದಾಗ ಮಾತಿಗೆ ಕ್ಷಮೆ ಕೇಳ್ತೀನಿ ಅಂತ ಆಗ ಚೈತ್ರಕ್ಕ ಹೇಳ್ತಾರೆ. ಇದಕ್ಕೆ ಕಿಚ್ಚ ನೀವು ಯಾಕಮ್ಮ ಕ್ಷಮೆ ಕೇಳ್ತೀರಾ? ನಾನು ಕ್ಷಮೆ ಕೇಳಿದಾಗ ನೀವು ಸ್ಪಂದಿಸಿಲ್ಲ, ನಿಮ್ಮ ಕ್ಷಮೆಗೆ ನಾನು ಸ್ಪಂದಿಸೋದಿಲ್ಲ. ನಾನು ತಲೆ ಕೆಟ್ಟು ನನ್ನ ಮಗ ಹುಚ್ಚ ಅಂತ ಕೆರಿಯರ್ ಶುರು ಮಾಡಿದೆ ಅಂದರೆ ಫಸ್ಟ್ ಸಿನಿಮಾ. ಸೊ 28 ವರ್ಷ ಹುಚ್ಚ ಆಗಿ ಭಾಳ ಬದುಕಿದ್ದೀನಿ, ಈಗ ಯಾಕೆ ಸರಿ ಹೋಗ್ತೀನಿ? ನಾನು ಕ್ಷಮೆ ಕೇಳಿದಾಗ ಸ್ಪಂದಿಸಿದ್ರೆ ಒಳ್ಳೆ ಮನುಷ್ಯ, ಇಲ್ಲ ಅಂತಂದರೆ ನನ್ನಂಥ ತಲೆ ಕೆಟ್ಟವರು ಯಾರೂ ಇಲ್ಲ, ನಂಗೆ ಬೇಡ, ಸಿಂಪಲ್ ಅಂತ ಹೇಳಿದ್ದಾರೆ. ಇದು ಕೂಡ ಕಿಚ್ಚ ಇಂಡೈರೆಕ್ಟಾಗಿ ಆಕೆಗೆ ಹೇಳಿರುವಂಥದ್ದು. ಸೊ ಮತ್ತೆ ಬಂದು ಹೇಳ್ತಾರೆ, ನನಗೆ ಇದು ಉಸಿರುಗಡ್ದಂಗೆ ಆಗಿದೆ, ನಾನು ಮನೆ ಬಿಟ್ಟು ಹೋಗ್ತೀನಿ, ಹಾಗೆ ಹಿಂಗೆಲ್ಲ ನಿನ್ನೆ ಡ್ರಾಮಾ ಮಾಡ್ತಾರೆ. ಬಟ್ ಕಿಚ್ಚ ಅಷ್ಟು ಪೇಷನ್ಸ್ ಆಗಿ ಮಾತಾಡಿರುವಂಥದ್ದು ನಿನ್ನೆನೇ ಸರಿ ಅಂತ ಹೇಳ್ಬೋದು. ಆ ಒಂದು ಪ್ಲೇಸಲ್ಲಿ ಬೇರೆ ಯಾರು ಇರ್ದಿದ್ರು ಕೂಡ ಇರಿಟೇಟ್ ಆಗಿ ಜಗಳ ಕೂಡ ಆಡಿ ಹೋಗ್ತಾಯಿದ್ರು, ಅಥವಾ ಆ ಶೋವನ್ನು ಅರ್ಧಕ್ಕೆ ನಿಲ್ಲಿಸಿ ಹೋಗ್ತಾಯಿದ್ರು. ಯಾಕಂತಂದರೆ ಒಬ್ಬ ಮನುಷ್ಯನಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ ಅಂತಂದರೆ ಅದು ಅರ್ಥ ಆಗ್ತಿಲ್ಲ, ಅಥವಾ ನಾನೇ ಗ್ರೇಟ್ ಅನ್ನೋದನ್ನು ತೋರಿಸ್ಕೊಳ್ಬೇಕು ಅಂತಂದರೆ ಅಲ್ಲಿ ವಾದ ಮಾಡಿ ಯೂಸೇ ಇಲ್ಲ. ಅದು ಚೈತ್ರ ಕುಂದಾಪುರ ನಿನ್ನೆ ಮಾಡಿದ್ದಾರೆ. ಟೋಟಲಿ ನಿನ್ನೆ ಎಪಿಸೋಡ್ ನೋಡಿದ್ರೆ ಸಿಕ್ಕಾಪಟ್ಟೆ ಚೈತ್ರ ಕುಂದಾಪುರ ಮೇಲೆ ಇರಿಟೇಟ್ ಆಗಿದ್ದಂತೂ ನಿಜ. ಹಾಗೆ ಕಿಚ್ಚ ಸುದೀಪ್ ಮೇಲೆ ಒಂದು ಕನಿಕರ ಬಂದಿದ್ದಂತೂ ನಿಜ. ಹೇಗೆ ಕಿಚ್ಚ ಸುದೀಪ್ ಅವರು ಈ ರೀತಿಯಾಗಿ ಮಾತನಾಡೋದಕ್ಕೆ ಸಾಧ್ಯ? ಹೀಗೆ ಬೇರೆ ಯಾರು ಮಾಡೋದಕ್ಕೂ ಸಾಧ್ಯ ಇಲ್ಲ. ಪರ್ಫೆಕ್ಟಾಗಿ ಶೋವನ್ನು ಹೋಸ್ಟ್ ಮಾಡ್ತಾರೆ ಅಂತ. ಸೊ ಸ್ನೇಹಿತರೆ, ನಿನ್ನೆ ಎಪಿಸೋಡ್ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಚೈತ್ರ ಕುಂದಾಪುರ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.